ಪಾಕಶಾಸ್ತ್ರ ಅಥವಾ ಸೂಪಶಾಸ್ತ್ರ ಎಂದು ಪ್ರಸಿದ್ಧಿಯಾದ ಅಡುಗೆ ಶಾಸ್ತ್ರದ ಕರ್ತೃ ನಳಮಹಾರಾಜನೇ. ಈ ಪಾಕಶಾಸ್ತ್ರದಲ್ಲಿನ ಉಲ್ಲೇಖ ಹಾಗೂ ವಿಂಗಡಣೆಗಳನ್ನು ಗಮನಿಸಿದರೆ ಪಾಕಶಾಸ್ತ್ರದಲ್ಲಿ ಒಟ್ಟು 11 ಅಧ್ಯಾಯಗಳ 750 ಸರ್ಗಗಳಿವೆ. ಮೊದಲ ಅಧ್ಯಾಯ 499 ಸರ್ಗಗಳಷ್ಟು ದೊಡ್ಡದಾಗಿದೆ. ಕೆಲವು ಅಧ್ಯಾಯಗಳಲ್ಲಂತೂ 10-15 ಸಾಲುಗಳಷ್ಟಿದೆ. ಇದರಲ್ಲಿ ಮಾಂಸಾಹಾರ ಮತ್ತು ಸಸ್ಯಾಹಾರದ ಹಲವಾರು ವಿಧಿವಿಧಾನಗಳನ್ನು ಸಂಸ್ಕರಿಸುವ ಮತ್ತು ಬಹಳ ದಿನಗಳವರೆಗೆ ಕೆಡದಂತೆ ಸಂರಕ್ಷಿಸುವ ವಿಧಾನಗಳನ್ನು ಉಲ್ಲೇಖಿಸಿದೆ. ಇಲ್ಲಿ 16 ಬಗೆಯ ಅಡುಗೆ ಪದಾರ್ಥಗಳ ವಿಂಗಡಣೆ ಇದೆ. ಅದರಲ್ಲಿ ಓದನ ಅಂದರೆ ಬೇಯಿಸಿದ ಅನ್ನ, ಸೂಪ ಅಂದರೆ ಬೇಳೆಯ ಸಾರು, ಸರ್ಪಿಸ್ ಅಂದರೆ ತುಪ್ಪ, ವ್ಯಂಜಕ ಅಂದರೆ ನಂಚಿಕೊಳ್ಳುವ ತಿಂಡಿ, ಮಾಂಸ, ಶಾಕಾಹಾರಿ, ಭಕ್ಷ್ಯ, ಪಾಯಸ, ರಸಾಯನ, ಪಾನ, ಯೂಸ, ವಿವಿಧಾನ್ನ, ಲೇಹ್ಯ, ಪಾನೀಯ, ಕ್ಷೀರ, ಮಜ್ಜಿಗೆ ಇತ್ಯಾದಿ. ಹಾಗೆಯೇ ಈ ಅಧ್ಯಾಯದಲ್ಲಿ ದ್ರವ್ಯ, ದೇಶ ಮತ್ತು ಕಾಲಗಳ ಜೊತೆಗೆ ಮಹಾಭೂತಗಳಾದಂತಹ ಆಕಾಶ, ವಾಯು, ಅಗ್ನಿಗಳು ಸೇರಿ ರಸವನ್ನು ನಿರ್ಧರಿಸ್ತವೆ ಎಂದು ಹೇಳುತ್ತೆ.